ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸೊ ಅಮಿತ್ ಶಾ ಮೋದಿ ಹೇಳಿದಂತೆ ರಾಜ್ಯಪಾಲರು ಕೇಳ್ತಾ ಇದ್ದಾರೆ. ಆಸ್ ಯೂಶುವಲ್ ಸೇಮ್ ಅದೇ ಸ್ಟೇಟ್ಮೆಂಟ್ಗಳು. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವುದು ಅಸಂವಿಧಾನಿಕ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಸೇಮ್ ಒಂದೇ ಸ್ಟೇಟ್ಮೆಂಟ್ ಎಲ್ಲ ಕಾಂಗ್ರೆಸ್ನ ನಾಯಕರು. ರಾಜ್ಯಪಾಲರು ಯಾವುದೇ ರೂಲ್ಸ್ ಅನ್ನ ಫಾಲೋ ಮಾಡಿಲ್ಲ ಅಂತ ಹೇಳಿ ನಾವು ಜನಾರ್ದನರ ಮುಂದೆ ಹೋಗ್ತೀವಿ ಅಂತ ಪ್ರಿಯಾಂಕಾ ಖರ್ಗೆ ಅವರು. ಅಲ್ಲಿ ಹೋಗಿ ಏನು ಪ್ರಯೋಜನ ಇಲ್ಲ. ಅಲ್ಲಿ ಹೋದ್ರೆ ರಾಜಕೀಯವಾಗಿ ಸ್ಟೇಟ್ಮೆಂಟ್ ಅನ್ನ ಕೊಡಬಹುದು, ಬಟ್ ಕಾನೂನಾತ್ಮಕವಾಗಿ ಏನು ಕೊಡುತ್ತೆ ಸುಪ್ರೀಂ ಕೋರ್ಟ್ ಅಂತ ನೋಡಬೇಕು. ವಿರುದ್ಧ ಪ್ರಾಸಿಕ್ಯೂಷನ್ಗೆ ಈಗಾಗಲೇ ರಾಜ್ಯಪಾಲರು ಕೂಡ ಅನುಮತಿಯನ್ನು ಕೊಟ್ಟಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಸಚಿವ ಪ್ರಿಯಾಂಕಾ ಖರ್ಗೆ ಅವರಿದ್ದಾರೆ. ಅವ್ರನ್ನೇ ಮಾತನಾಡ್ತಾ ಹೋಗ್ತೇನೆ. ಸರ್, ಏನು ಹೇಳ್ತೀರಾ ಸರ್ ಈ ವಿಚಾರಕ್ಕೆ? ನೋಡಿ, ಇವತ್ತು ರಾಜ್ಯಪಾಲರು ಬಿಜೆಪಿಯ ಕೈಗೊಂಬೆ ಆಗಿದ್ದಾರೆ. ಇವತ್ತು ಅವರು ಏನು ಮೋದಿ ಅವರು ಶಾ ಅವರು ಬರೆದು ಕೊಟ್ಟಿದ್ದಾರೆ ಅದನ್ನ ಇವತ್ತು ಇವರು ಮಾಡ್ತಾ ಇದ್ದಾರೆ. ಇಲ್ಲಿ ಇದು ಸಂಪೂರ್ಣವಾಗಿ ಅಸಂವಿಧಾನಿಕವಾಗಿದೆ. ಇವರು ಪ್ರಾಸಿಕ್ಯೂಷನ್ ಯಾವ ಆಧಾರದ ಮೇಲೆ ಕೊಟ್ಟಿದ್ದಾರೆ ಅಂತ ಇನ್ನೂ ಹೇಳ್ತಾ ಇಲ್ಲ. ನಮ್ಮ ಕ್ಯಾಬಿನೆಟ್ ಅವರು ಒಂದು ಅಡ್ವೈಸ್ ಕೊಟ್ಟಿದ್ದು, ಅದು ಯಾಕೆ ತಿರಸ್ಕಾರ ಮಾಡಿದ್ದಾರೆ ಅಂತ ಕೂಡ ಹೇಳಿಲ್ಲ. ಮತ್ತು ಇವರು ಶೋಕಾಸ್ ನೋಟಿಸ್ ಆದಮೇಲೆ ಇವರೇನು ಪರ್ಮಿಷನ್ ಟು ಪ್ರಾಸಿಕ್ಯೂಟ್ ಕೊಟ್ಟಿದ್ದಾರೆ, ಅದಕ್ಕೆ ಜಸ್ಟಿಫಿಕೇಶನ್ ಸಂಪೂರ್ಣವಾಗಿ ಕೊಟ್ಟೇ ಇಲ್ಲ ಅಲ್ಲ. ಒಬ್ಬರು ಗವರ್ನರ್ ರಾಜ್ಯಪಾಲರಾಗಿ ಕರೆಕ್ಟಾಗಿ ಕೊಡ್ಬೇಕು ತಾನೆ. ಈಗ ಅದು ಯಾವುದೇ ರೀತಿಯಾಗಿ ಏನು ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ ಅವರು. ಸೊ ಹಾಗಾಗಿ ಇದು ಕಂಪ್ಲೀಟ್ಲಿ ಪೊಲಿಟಿಕಲಿ ಮೋಟಿವೇಟೆಡ್ ಇದೆ. ಇದಕ್ಕೆ ಕಾನೂನಾತ್ಮಕವಾಗಿ ಮತ್ತು ರಾಜಕೀಯವಾಗಿ ಹೇಗೆ ತಗೋಬೇಕು ಮಾಡೋಣ. ಮತ್ತು ಗವರ್ನರ್ ಅವರು ಇವರು ನ್ಯಾಯಯುತವಾಗಿ ನಿಜವಾಗ್ಲೂ ಮಾಡಬೇಕಂದ್ರೆ ನಿಮ್ಮ ನಿರಾಣಿಯವ್ರ ಬಗ್ಗೆ ಯಾಕೆ ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ, ಇನ್ನು ಕುಮಾರಸ್ವಾಮಿ ಅವ್ರ ಬಗ್ಗೆ ಯಾಕೆ ಕೊಟ್ಟಿಲ್ಲ, ಜೊಲ್ಲೆ ಅವ್ರದ್ದು ಯಾಕೆ ಕೊಟ್ಟಿಲ್ಲ, ಇನ್ನು ಹಲವಾರು ನಾಯಕರದ್ದು ಇದೆ ಅಲ್ಲ. ಆಮೇಲೆ ಇವರೆಲ್ಲ ಪರ್ಮಿಷನ್ ಟು ಪ್ರಾಸಿಕ್ಯೂಷನ್ ಕೊಟ್ಟಿರೋದು ಕೇಳ್ತಾ ಇರೋದು ಯಾರು? ತನಿಖಾ ಸಂಸ್ಥೆಯವರು. ಇಲ್ಲಿ ಯಾರು ಕೇಳ್ತಾ ಇದ್ದಾರೆ? ಈಗ ವಿರೋಧ ಪಕ್ಷದವರು ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ದಾರೆ. ರಾಜೀನಾಮೆ ಫಸ್ಟ್ ಕೇಳಬೇಕಾಗಿದ್ದು ಅವ್ರ ಪಾರ್ಟಿದವ್ರದ್ದು. ಯಡಿಯೂರಪ್ಪ ಅವರಿಗೆ ಸ್ಟೇಜ್ ಹತ್ತಿಸಬಾರ್ದು ಅಂತ ಯಾರು ಹೇಳಿದ್ದು? ಅವ್ರ ಪಾರ್ಟಿದವ್ರು ತಾನೆ. ಗಂಭೀರವಾದಂಥ ಆರೋಪಗಳಿದೆ ಎಲ್ಲ ಕಡೆ. ರಾಜಾರೋಷವಾಗಿ ಓಡಾಡ್ತಾ ಇಲ್ವಾ ಇಲ್ಲಿ ಏನು ಆರೋಪ ಇಲ್ಲ, ಏನಿಲ್ಲ, ಕೇಸ್ ಇಲ್ಲ, ಏನಿಲ್ಲ ಮುಖ್ಯಮಂತ್ರಿಗಳ ಮೇಲೆ. ಮುಂದಿನ ನಡೆ ಯಾವ ರೀತಿ ಇರುತ್ತೆ ಸರ್? ಪ್ರತಿಭಟನೆ ನೋಡಿ, ಕಾನೂನಾತ್ಮಕವಾಗಿ ಏನು ಮಾಡಬೇಕು ನಾವು ಮಾಡ್ತೀವಿ. ಅದ್ರ ಜೊತೆಗೆ ಪೊಲಿಟಿಕಲಿ ಏನು ಮಾಡಬೇಕು ಜನರ ಮುಂದೆ ನಾವು ಹೋಗ್ತೀವಿ. ಕೊನೆಯಾಗಿ ಜನತಾ ಜನಾರ್ದನ್ ತಾನೆ. ಇದಿಷ್ಟು ಪ್ರಿಯಾಂಕಾ ಖರ್ಗೆ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು. ಸೊ ಇಲ್ಲಿ ಎರಡು ಮಿಕ್ಸ್ ಆಗ್ತಾ ಇದೆ. ಕಾನೂನಾತ್ಮಕವಾಗಿ ಏನು ಮಾಡಬೇಕು ಮಾಡ್ತೀವಿ, ಪೊಲಿಟಿಕಲ್ ಏನು ಮಾಡಬೇಕು ಅದನ್ನು ಮಾಡ್ತೀವಿ ಅನ್ನೋದು ಹಿಂಗಿಲ್ಲ. ಎರಡು ಮಿಕ್ಸೇ ಆಗಿ ಮಾತನಾಡ್ತಾ ಇರೋದು ಇಲ್ಲಿ.